ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವೀಗ ಕುಂದಾಪುರದ ಒನ್ ಆಫ್ ದ ಬಿಗ್ಗೆಸ್ಟ್ ಈ ಇಮಿಟೇಷನ್ ಜ್ಯುವೆಲ್ರಿಯ ಶೋರೂಮ್ ಅಂತ ಹೇಳಿದ್ರು ತಪ್ಪಾಗಲ್ಲ ಆಯಿತಾ. ಶ್ರೀದೇವಿ ಕಂಗನ್ ಸ್ಟೋರ್ ಕುಂದಾಪುರದಲ್ಲಿರೋರಿಗೆ ಇದೊಂದು ಚಿರಪರಿಚಿತ ಹೆಸರು. ಹೌದು. ಸ್ವಲ್ಪ ದಿನಗಳಿಂದ ನಾವು ಇವರ ಸಿಲ್ವರ್ ಸೆಗ್ಮೆಂಟಿನ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ವಿ. ಸೊ ಅಲ್ಲಿ ಸಿಲ್ವರ್ ಆರ್ನಮೆಂಟ್ಸೇ ಸಿಕ್ತಿತ್ತು. ಬಟ್ ಇದೇನೆಂದರೆ ಒಂದು ಸ್ವಲ್ಪ ಬ್ರಾಡರ್ ಪಿಕ್ಚರ್ ಆಯಿತಾ. ಅಂದರೆ ಇಲ್ಲಿ ಇನ್ನಷ್ಟು ಐಟಮ್ಸ್ಗಳು ಸಿಗುತ್ತೆ. ಹೆಂಗಸರಿಗಂತೂ ಇಲ್ಲಿ ಬಂದರೆ ಅಂದರೆ ಕಣ್ಣು ಒಂಥರ ತಂಪಾಗೋದು ಏನು ಸಂದೇಹನೇ ಇಲ್ಲ ಆಯಿತಾ. ಆ ಲೆವೆಲಿ ಐಟಮ್ಸ್ಗಳಿದೆ. ನಿಮ್ಮ ಸ್ನೇಹನ ಮುಖ ನೋಡಿದ್ರೆ ಗೊತ್ತಾಗ್ಬೋದು ಆ ಲೆವೆಲಿಗೆ ಅರಳಿದೆ ಅಂತೇಳಿ. ಸೊ ಈಗ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್. ಇವರಲ್ಲಿ ಒಳ್ಳೊಳ್ಳೆ ಆಫರ್ಸ್ ಇದೆ. ಸೊ ಯಾರಿಗೆ ಇಷ್ಟ ಆಗುತ್ತೆ ಅವರು ಪೂರ್ತಿ ವಿಡಿಯೋನ ನೋಡಿ. ನೀವು ಲಾಸ್ಟ್ ವಿಡಿಯೋ ನೋಡಿರ್ತೀರ, ಅದರಲ್ಲಿ ನಾವು ಸಿಲ್ವರ್ ಅದ್ರ ಮೇಲೆ ಗೋಲ್ಡ್ ಕೋಟ್ ಮಾಡಿರೋಂಥ ಜ್ಯುವೆಲ್ರಿನ ತೋರಿಸಿದ್ವಿ. ಆ ವಿಡಿಯೋದಲ್ಲಿ ತುಂಬ ಜನ ನಮಗೆ ಇದು ತುಂಬ ಕಾಸ್ಟ್ಲಿ ಅಂತ ಹೇಳ್ತಿದ್ರು. ಕಾಸ್ಟ್ಲಿ ಯಾಕಂದರೆ ಅದರ ಪ್ರೈಸೇ ಆಗಿರುತ್ತೆ. ಯಾಕಂದರೆ ಸಿಲ್ವರ್ ಅನ್ನೋದೊಂದು ಪ್ರೇಷಿಯಸ್ ಮೆಟಲ್. ಅದು ಗೋಲ್ಡ್ ಬಿಟ್ಟರೆ ನೆಕ್ಸ್ಟ್ ಬರೋದೇ ಸಿಲ್ವರು. ಹಾಗಾಗಿ ಸಿಲ್ವರಿಗೆ ರೇಟ್ ಇದ್ದೇ ಇರುತ್ತೆ. ಸೊ ತುಂಬ ಜನ ನಮಗೆ ಕಾಸ್ಟ್ಲಿ ಅಂದವರಿಗೆ ಈ ಕಡೆ ಬಂದರೆ, ಅಂದರೆ ಅವರ ಮೇಯ್ನ್ ಸ್ಟೋರ್ ಏನು ಕಂಗನ್ ಸ್ಟೋರ್ ಇದೆ, ಹಲವಾರು ದಶಕಗಳಿಂದ ಅವರು ಸ್ಟಾರ್ಟ್ ಮಾಡಿ ನಡೆಸ್ತಾ ಇದ್ದಾರೆ. ಅಲ್ಲಿ ಬಂದರೆ ನಿಮಗೆ ಈ ಇಮಿಟೇಷನ್ ಜ್ಯುವೆಲ್ರಿ ಅಂತ ಹೇಳ್ತೀವಲ್ಲ, ಅಂದರೆ ಏನು 1 ಗ್ರಾಮ್ ಗೋಲ್ಡ್ ಅಂತ ಹೇಳ್ತೀವಲ್ಲ, ಅದು ನಿಮಗೆ ಮಾರ್ಕೆಟ್ ಹೊರಗಡೆ ಏನು ರೇಟ್ ಇದೆಯೋ ಅದಕ್ಕಿಂತ ಚೀಪಾಗಿ ಸಿಗುತ್ತೆ ಇವ್ರ ಹತ್ರ ಆಯಿತಾ. ಆ್ಯಕ್ಚುಲಿ ನಿಮ್ಗೆ ಗೊತ್ತಲ್ಲ, ಪ್ರೈಸ್ ಮ್ಯಾಟರ್ಸ್. ಅಂದರೆ ಕ್ವಾಲಿಟಿ ಮೇಲೆ ನೀವು ಏನು ತೊಗೊಳ್ತಿದ್ರೋ ಅದ್ರ ಮೇಲೆ ಪ್ರೈಸ್ ಇರುವಂಥದ್ದು. ಸೊ ಈಗ ನಾವು ಈ ಸ್ಟೋರಿಗೆ ಯಾಕೆ ಬಂದಿದ್ದೀವಿ ಅಂದರೆ, ಅಲ್ಲಿ ಬರೀ ನಾವು ನಿಮಗೆ ಜ್ಯುವೆಲ್ರಿ, ಸಿಲ್ವರ್ ಜ್ಯುವೆಲ್ರಿ, ಆಮೇಲೆ ಈ ಕಡಗ ಅದೆಲ್ಲ ತೋರಿಸಿದ್ವಿ. ಇಲ್ಲೇನಂದರೆ ಈಗ ಹಬ್ಬಗಳ ಸಮಯ ಈಗ ನೆಕ್ಸ್ಟ್ ಆಯಿತಾ. ಗಣೇಶ ಚತುರ್ಥಿ ಆಮೇಲೆ ನವರಾತ್ರಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಇವ್ರ ಹತ್ರ ಹೆವಿ ಆಫರ್ಸ್ ಇದೆ. ಸೊ ತ್ರಿಷಿಕ್ ಅವ್ರು ನಮ್ಮ ಜೊತೆ ಇದ್ದಾರೆ ಆಲ್ರೆಡಿ. ಸೊ ಇಲ್ಲಿ ನಾವು ನಿಮಗೆ ಏನು ತೋರಿಸ್ತೀವಿ ಅಂದರೆ, ಕಂಪ್ಲೀಟ್ ನಿಮಗೆ ಇಲ್ಲಿ ಒಳಗೆ ಬಂದ್ರೆ ಒಂದು ಬ್ರೈಡಲ್ ಕಲೆಕ್ಷನಿಂದ ಹಿಡಿದು ನಿಮಗೆ ಮೇಕಪ್ಪಿಗೆ ಬೇಕಾಗುವಂಥದ್ದು, ಆಮೇಲೆ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸು, ಅದು ಅಲ್ಲದೆ ಇವರು ಕೆಲವು ಸ್ಪೆಷಲ್ ಆಫರ್ಸ್ ಇದೆ. ಹೌದು. ಫಸ್ಟ್ ಟೈಮ್ ನಾನು ಕೇಳಿದ ಪ್ರಕಾರ ಕರ್ನಾಟಕದಲ್ಲಿ ನಂಗೆ ಗೊತ್ತಿರೋ ಪ್ರಕಾರ ಯಾರೂ ಈ ಸಿಲ್ವರ್ ಜ್ಯುವೆಲ್ರಿಯನ್ನೆಲ್ಲ ರೆಂಟಿಗೆ ಕೊಡೋದು ಕೇಳಲಿಲ್ಲ ನಾನು. ಬಟ್ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಇದು ಹಾಗೆ ನಿಮಗೆ ಇಮಿಟೇಷನ್ ಜ್ಯುವೆಲ್ರಿ ಕೂಡ ರೆಂಟಿಗೆ ಕೊಡ್ತಾರೆ. ಸೊ ಹಾಗಾಗಿ ಏನು ನಿಮಗೆ ಇಲ್ಲಿ ಬೆನಿಫಿಟ್ ಸಿಗುತ್ತೆ ಅದನ್ನು ಈ ವಿಡಿಯೋ ಪೂರ್ತಿ ನೋಡಿ. ಆಮೇಲೆ ಎಟ್ ದ ಎಂಡ್ ಆಫ್ ದ ವಿಡಿಯೋ ನೀವೇ ಹೇಳ್ತೀರ, ಓಕೆ ಇಷ್ಟೆಲ್ಲ ಇದೆಯಾ, ಓಕೆ ಹೊರಗಿನ ಮಾರ್ಕೆಟಿಗೆ ಕಂಪೇರ್ ಮಾಡಿರಿ ಇವ್ರ ಹತ್ರ ಇನ್ನೂ ಚೀಪಾಗಿ ಸಿಗುತ್ತೆ, ಪ್ಲಸ್ ಕ್ವಾಲಿಟಿ ಆಯಿತಾ. ನೀವು ಕುಂದಾಪುರ ಆಸುಪಾಸು ಇರೋರಿಗೆ ಗೊತ್ತಿರುತ್ತೆ ಕಂಗನ್ ಸ್ಟೋರ್ ಅವರ ಕ್ವಾಲಿಟಿ ಆಗಿದೆ ಅಂತೇಳಿ. ನಾವೇ ಇಲ್ಲಿನ ಓಲ್ಡ್ ಕಸ್ಟಮರ್ಸ್. ಮೊದಲಿಂದ ನಮ್ಗೆ ಏನಾದರೂ ಬೇಕಂತಿದ್ರೆ ಇಲ್ಲೇ ಬರ್ತಿದ್ವಿ. ಇದೀಗ ಅವರು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರೋ ಬಿಲ್ಡಿಂಗ್ ಇದು. ಬಟ್ ಅವರದ್ದು ಮಾಸ್ತಿಕಟ್ಟೆ ಅಂತಿದೆ ಕುಂದಾಪುರದಲ್ಲಿ. ಅಲ್ಲಿ ಒಂದು ಪ್ರಾಪರ್ ಸ್ಟೋರ್ ಇತ್ತು ಮೊದಲಿಂದ. ಅದು ಇವಾಗಲೂ ನಡೀತಿದೆ ಅಲ್ಲ? ನಡೀತಿತ್ತು. ಓಕೆ. ಸೊ ಬನ್ನಿ ಇವತ್ತು ಅದೆಲ್ಲ ನೋಡೋಣ ಏನೆಲ್ಲ ಸಿಗುತ್ತೆ ಇಲ್ಲಿ ಈ ಸ್ಟೋರಲ್ಲಿ ಏನಿದೆ. ಯಾಕಂದರೆ ಈ ಸ್ಟೋರ್ ಅನ್ನೋದು ನಿಮ್ಗೆ ಒಳಗೆ ಬಂದರೆ ಏನೋ ಒಂದು ಮಾಲ್ ಒಳಗೆ ಬಂದಂಗೆ ಫೀಲ್ ಆಗುತ್ತೆ. ಅಷ್ಟು ಸುಸಜ್ಜಿತವಾಗಿ, ಅಷ್ಟು ದೊಡ್ಡದಾಗಿ 2 ಫ್ಲೋರಲ್ಲಿ ಇವರು ಐಟಮ್ಸನ್ನು ಅರೇಂಜ್ ಮಾಡಿಟ್ಟಿದ್ದಾರೆ. ಸೊ ಅದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ರೆಂಟಲಿ ಕೂಡ ಜ್ಯುವೆಲರಿ ಸಿಗುತ್ತೆ. ಈಗ ಫಂಕ್ಷನ್ ಅಂದರೆ ಒಂದು ಮನೆ ಅಂದರೆ ಸಾಧಾರಣವಾಗಿ ನಿಮಗೆ ವರ್ಷಕ್ಕೆ ಒಂದು 5-6 ಫಂಕ್ಷನ್ಸ್ ಆದರೂ ಇದ್ದೇ ಇರುತ್ತೆ ಆಯಿತಾ. ಆ ಫಂಕ್ಷನಿಗೆ ಒಂದಿನಕ್ಕೋಸ್ಕರ ಹೆವಿ ನಾವು ಪರ್ಚೇಸ್ ಮಾಡ್ಕೊಳ್ಳೋದು, ಹೆವಿ ಖರ್ಚು ಮಾಡೋದು ಕೂಡ ಕಷ್ಟ ಆಗುತ್ತೆ. ಅಥವಾ ಒಂದೇ ಏನೋ ಪರ್ಚೇಸ್ ಮಾಡಿಕೊಂಡು ಪದೇ ಅದನ್ನೇ ಹಾಕ್ತಾ ಇದ್ರೆ, ಅಯ್ಯೋ ಒಂದೇ ಹಾಕ್ತಾ ಇದೆಯಾ ಆ ಫಂಕ್ಷನ್ಗೆ, ಎಲ್ಲ ಫಂಕ್ಷನ್ಗೆ ಒಂದೇ ಜ್ಯುವೆಲರಿನಾ ಅಂತ ಕೇಳೋರು ಇದ್ದಾರೆ. ಸೊ ಇವ್ರದ್ದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ರೆಂಟಿಗೆ ಜ್ಯುವೆಲರಿಯನ್ನು ಕೊಡ್ತಾ ಇದ್ದಾರೆ. ಅದು ಮದುಮಗಳಿಗೆ ಮಾತ್ರ ಅಲ್ಲ, ಮದುಮಗಳ ಮನೆಯವರು ಕೂಡ ಹಾಕ್ಕೊಳ್ಬಹುದು ಇದನ್ನ. ಸರ್ ಹೇಗೆ ಅದು ಯಾವ್ಯಾವ ಜ್ಯುವೆಲರಿ ಸಿಗುತ್ತೆ? ನಮ್ಮ ಹತ್ರ ಎಲ್ಲ ಟೈಪ್ ಉಂಟು ಮೇಡಮ್. ಶಾರ್ಟ್ ನೆಕ್ಲೆಸ್, ಲಾಂಗ್ ನೆಕ್ಲೆಸ್, ಜಡೆಬಿಲ್ಲೆ, ಬಾಜು ಬಂದ್, ಮತ್ತೆ ಎಲ್ಲ ನಿಮ್ ನೋಡ್ಬೋದು ಹಿಂದೆ ಸುಮಾರು ವೆರೈಟೀಸ್ ಎಲ್ಲ ಇತ್ತು. ಮತ್ತೆ ಮೇಡಮ್ ನಾವು ಒಂದು ಏನು ಅಡ್ವಾಂಟೇಜ್ ಕೊಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಮೋಸ್ಟ್ಲಿ ಎಲ್ಲರೂ ಹೇಳ್ತಾರೆ ಇದೇ ನೀವು ಸೆಟ್ ತಗೊಂಡ್ಬೇಕು, ಹಾಗೆ ಅಂತ ಇಲ್ಲ. ನಾವು ನಿಮ್ಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಯಾವ ತರ ಬೇಕು, ಯಾವ್ದು ಬೇಕು ಅದೆಲ್ಲ ಮಾಡ್ಬೋದು. ಮತ್ತೆ ನಮ್ಮ ಹತ್ರ ಅಮೆರಿಕನ್ ಡೈಮಂಡ್ ಸೆಟ್ ಕೂಡ ಉಂಟು. ಹೀಗೆ
ಓಕೆ, ಹೇಗೆ ರೆಂಟ್ ತಗೋತೀರಾ ಸರ್? ಈಗ ರೆಂಟ್ ಏನಂದ್ರೆ ಫಾರ್ ಎಕ್ಸಾಂಪಲ್ ಮೇಡಮ್, ನಿಮ್ದು ಸೆಪ್ಟೆಂಬರ್ 21 ಫಂಕ್ಷನ್ ಇದ್ರೆ ನೀವು 19th ತಗೊಂಡು ಹೋಗ್ಬೋದು, 20th ಯೂಸ್ ಮಾಡಿ 21st ಕೊಡಿ. ಮತ್ತೆ ನಾವು ನಿಮ್ 3 ದಿವಸದ ಏನ್ ಬಾಡಿಗೆ ತಗೊಳೋದಿಲ್ಲ, ಒಂದೇ ದಿವಸದ ರೆಂಟ್ ತಗೊಂಡು. ಇದು ಒಳ್ಳೇದು. ಅಂದ್ರೆ ನೀವು ಎಷ್ಟು ದಿನ ತಗೊಂಡು ಹೋಗ್ತೀರಾ ಅಷ್ಟು ದಿನದಲ್ಲ, ಫಂಕ್ಷನ್ ದಿವಸ. ಹೌದೌದು, ಅದು ನಿಮ್ಗೂ ಹಿಂಗ್ ಫ್ಲೆಕ್ಸಿಬಲ್ ಆಗ್ತದೆ, ಆರಾಮ್ಸೆ ನೀವು ಬಂದು ಪುನಃ ರಿಟರ್ನ್ ಮಾಡ್ಬೋದು. ಓಕೆ, ಇಲ್ಲಿ ನಿಮ್ಗೆ ಕಂಪನಿಯ ಕಾಸ್ಮೆಟಿಕ್ಸ್ ಕೌಂಟರೇ ಇದೆ ಆಯ್ತಾ. ಈಗ ಮಾರ್ಕೆಟ್ ಅಲ್ಲಿ ಡೂಪ್ಲಿಕೇಟ್ ಯಾವುದು, ಒರಿಜಿನಲ್ ಕಾಸ್ಮೆಟಿಕ್ಸ್ ಯಾವುದು ಅಂತಾನೆ ಗೊತ್ತಾಗಲ್ಲ. ಈ ಡೂಪ್ಲಿಕೇಟ್ ಕಾಸ್ಮೆಟಿಕ್ಸ್ ಸ್ವಲ್ಪ ಚೀಪ್ ರೇಟಲ್ಲಿ ಸಿಗತ್ತೆ ಅಂತ ಅಪ್ಲೈ ಮಾಡ್ಕೊಂಡ್ರೆ ಮುಖ ಎಲ್ಲ ಹಾಳಾಗ್ಬಿಡತ್ತೆ. ಇಲ್ಲಿ ನಿಮಗೆ ಕಂಪನಿಯ ಕಾಸ್ಮೆಟಿಕ್ಸ್ ಸಿಗೋದ್ರಿಂದ, ಹಾಗೆ ಅವರು ಅದ್ರ ಜೊತೆಗೆ ಒಂದು ಬ್ಯೂಟಿ ಅಡ್ವೈಸರ್ನು ಕೂಡ ಇಟ್ಕೊಂಡಿದ್ದಾರೆ. ಅದು ನಮಗೆ ಸೇಫ್ ಆಗುತ್ತೆ, ನಮ್ಮ ಮುಖಕ್ಕೆಲ್ಲ ಈ ಯಾವ ರೀತಿ ನಮ್ಮ ಸ್ಕಿನ್ನಿಗೆ ಯಾವ ಕಾಸ್ಮೆಟಿಕ್ಸ್ ಅಪ್ಲೈ ಮಾಡಿದರೆ ಚೆನ್ನಾಗಿ ಕಾಣ್ತೀವಿ, ಸ್ಕಿನ್ ಟೋನ್ ಹೇಗೆ ಬರುತ್ತೆ, ಯಾವ ಕಾಸ್ಮೆಟಿಕ್ಸನ್ನು ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನು ಇವರು ಬ್ಯೂಟಿ ಅಡ್ವೈಸರೇ ಹೇಳೋದ್ರಿಂದ ಅದೊಂದು ಸ್ವಲ್ಪ ಧೈರ್ಯ ಇರುತ್ತೆ, ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನಿಮಗೆ ನಾನು ತಿಳಿದುಕೊಂಡಿರೋ ಪ್ರಕಾರ ಕುಂದಾಪುರದಲ್ಲಿ ಶುಗರ್ ಮತ್ತು ಕಲರ್ ಬಾರ್ ಇರೋದು ಇಲ್ಲೇ ಆಯಿತಾ. ಮತ್ತು ಇವ್ರ ಹತ್ರ ಮೇಬಿಲಿನ್ ಇದೆ, ಲ್ಯಾಕ್ಮೆ ಇದೆ. ಇಲ್ಲಿ ನೀವು ಕಾಸ್ಮೆಟಿಕ್ಸ್ ಹಾಗೆ ಜ್ಯುವೆಲರ್ಸ್ ಏನೇ ಪರ್ಚೇಸ್ ಮಾಡಿದರೂ ಕೂಡ, ಈಗ ಎಕ್ಸಾಂಪಲ್ ಒಂದು 5000 ನಿಮ್ಗೆ ಬಿಲ್ ಆಯಿತು ಅಂದರೆ ಒಂದು 10% ಅಂದರೆ ಒಂದು 500 ರೂಪಾಯಿಯಷ್ಟು ನಿಮಗೆ ಅವರು ಫ್ರೀಯಾಗಿ ಸಿಲ್ವರ್ ಜ್ಯುವೆಲರನ್ನು ಕೊಡ್ತಾರೆ. ಅದರಲ್ಲಿ ನೀವು ಒಂದು 500 ರೂಪಾಯಿದು ಜ್ಯುವೆಲರಿ ಪರ್ಚೇಸ್ ಮಾಡಿದರೆ, ಸಿಲ್ವರ್ ಜ್ಯುವೆಲರಿ ಪರ್ಚೇಸ್ ಮಾಡಿದರೆ ನೀವೇನು ಹಣ ಕೊಡಬೇಕಾಗಿಲ್ಲ. ಒಂದು 600 ರೂಪಾಯಿದು ಅಥವಾ 550ರದ್ದು ನೀವೇನಾದರೂ ಪರ್ಚೇಸ್ ಮಾಡಿದರೆ ನಿಮ್ಮದು ಎಕ್ಸ್ಟ್ರಾ ಅಮೌಂಟ್ ಏನಿದೆ 50 ರೂಪೀಸ್ ಅಥವಾ 100 ರೂಪೀಸ್ ಅದನ್ನು ನೀವು ಪೇ ಮಾಡಬೇಕಾಗತ್ತೆ. ನನ್ನ ಹಿಂದೆ ನೋಡಿ ಬಳೆಗಳ ರಾಶಿನೇ ಇದೆ ಆಯಿತಾ. ಈ ಒಂದು ಫಂಕ್ಷನ್ ಬಂದರೆ ನಮ್ಮ ಡ್ರೆಸ್ ಹೇಗೆ ಮುಖ್ಯ ಆಗುತ್ತೋ ಅದಕ್ಕೆ ಸೂಟ್ ಆಗುವಂಥ ಕಾಂಬಿನೇಷನಲ್ಲಿ ನಮಗೆ ಬಳೆಗಳೆಲ್ಲ ಬೇಕಾಗತ್ತೆ. ಬಳೆಗಳನ್ನು ನಾವು ಅದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ, ಸೆಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಡೀ ದಿನವೇ ಹೋಗಿಬಿಡತ್ತೆ ಒಂದು ಅಂಗಡಿಗೆ ಹೋಗಿಬಿಟ್ರೆ. ಬಟ್ ಇಲ್ಲಿ ನನಗೆ ಖುಷಿಯಾಗಿರೋದೇನೆಂದರೆ, ನಾವು ಯಾವ ಡ್ರೆಸ್ ತರ್ತೀವಿ ಅಥವಾ ಯಾವುದೋ ಒಂದು ಸಾರಿ ತಂದರೆ ಅದಕ್ಕೆ ಮ್ಯಾಚ್ ಆಗುವಂಥ ಬ್ಯಾಂಗಲ್ಸನ್ನು ಇವರೇ ಸೆಟ್ ಮಾಡಿ ಕೊಡ್ತಾರೆ. ಇವಾಗ ನೋಡಿ, ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಬ್ಯಾಂಗಲ್ಸನ್ನು ಈ ರೀತಿ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಸರ್, ನಿಮ್ಮ ಹತ್ರ ಯಾವ್ಯಾವ ಕಲೆಕ್ಷನ್ಸ್ ಇದೆ ಬ್ಯಾಂಗಲ್ಸ್? ನಮ್ಮ ಹತ್ರ ಮೇಡಮ್ ಗ್ಲಾಸ್ ಬಳೆ ಉಂಟು, ಮೆಟಲ್ ಬ್ಯಾಂಗಲ್ಸ್ ಉಂಟು, ಮತ್ತೆ ಈಗ ಹೊಸದಾಗಿ ವೆಲ್ವೆಟ್ ಬ್ಯಾಂಗಲ್ಸ್ ಅಂತ ಬಂದಿದೆ ಅದು ಉಂಟು, ಮತ್ತೆ ನಿಮ್ಗೆ ಥ್ರೆಡ್ ವರ್ಕ್ ಬಂದಿರೋ ಬ್ಯಾಂಗಲ್ಸ್ ಉಂಟು, ಮತ್ತೆ ಗ್ಲಾಸ್ ಅಲ್ಲಿ ಡಿಸೈನರ್ ಬ್ಯಾಂಗಲ್ಸ್ ಉಂಟು. ಈ ತರ ಎಲ್ಲ ನೀವು ನೋಡಿರ್ಬೋದು. ಈ ತರ ಎಲ್ಲ ಸೆಟ್ ಮಾಡೇ ಇದೆ. ಬಟ್ ನಮ್ಗೆ ಯಾವ ರೀತಿ ಕಲೆಕ್ಷನ್, ಮತ್ತೆ ನಿಮ್ಗೆ ಏನಾದ್ರು ಕಲೆಕ್ಷನ್ ಬೇಕಾದ್ರೆ ಅದೇ ನೀವು ನಿಮ್ಗೆ ಸೀರೆ ತನ್ನಿ, ನಾವು ಕರೆಕ್ಟ್ ಮಾಡಿ ಚೆನ್ನಾಗಿ ಮಾಡಿ ಒಳ್ಳೆ ಸೆಟ್ ಮಾಡಿ ಕೊಡ್ತೀವಿ. ಮತ್ತೆ ಡ್ಯಾಮೇಜ್ ಆಗದೆ ಇರೋ ತರ ಇವರು ನಾವು ನಿಮ್ಗೆ ಒಳ್ಳೆ ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತೀವಿ. ಇದನ್ನ ನೀವು ಕ್ಯಾರಿ ಮಾಡಬಹುದು. ಇದು ನೋಡಿ, ವೆಲ್ವೆಟ್ ಬ್ಯಾಂಗಲ್ಸ್ ಯಾವ ರೀತಿ ಬರುತ್ತೆ. ನಾವು ವೆಲ್ವೆಟ್ ಡ್ರೆಸ್ ಹಾಕಿದ್ರೆ ಅಥವಾ ವೆಲ್ವೆಟ್ ಬ್ಲೌಸ್ ಹಾಕಿದ್ರೆ ನಮಗೆ ಒಳ್ಳೆ ಕಾಂಬಿನೇಷನ್ ಇದು. ಅಂತಂತ ಕಲರ್ ತುಂಬ ಚೆನ್ನಾಗಿದೆ ಇದರದ್ದು. ಮತ್ತು ನಮ್ಮ ಹತ್ರ ಸ್ಕ್ರಂಚೀಸ್, ಹೇರ್ ಬ್ಯಾಂಡ್ಸ್ ಮಕ್ಕಳವರಿಗೆ, ಕ್ರೌನ್ಸ್ ಮತ್ತು ಹೇರ್ ಬ್ಯಾಂಡ್ಸ್ ಮಕ್ಕಳವರಿಗೆ, ಮತ್ತು ನಮ್ಮ ಹತ್ರ ಹೇರ್ ಸ್ಟೈಲ್ಸ್ ಮತ್ತು ಎಲ್ಲ ಟೈಪ್ ಹೇರ್ ಆಕ್ಸೆಸರೀಸ್ ಕೂಡ ಉಂಟು. ಮೇಡಮ್, ಈಗ ನಮ್ಮ ಹತ್ರ ಹಲ್ದಿ ಸೆರೆಮನಿಗೆ ಸೆಟ್ ಕೂಡ ಉಂಟು, ಇದು ಪೇಟ ಕೂಡ ಉಂಟು, ಮತ್ತೆ ನಮ್ಮ ಹತ್ರ ಸ್ಟಿಕ್ಕರ್ಸ್ ಅಲ್ಲಿ ಸುಮಾರು ವೆರೈಟೀಸ್ ಉಂಟು. ಇಲ್ಲಿ ತುಂಬಾ ವೆರೈಟೀಸ್ ಇದೆ. ನಿಮಗೆ ಬ್ರೈಡಲ್ ಬಿಂದಿ ಅಂತಾನೆ ಹೇಳ್ತಾರೆ. ನಾವಿಲ್ಲಿ ಜಸ್ಟ್ ಸ್ಯಾಂಪಲಿಗಂತ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀವಿ. ನೀವು ಬಂದು ಯಾವ ರೀತಿ ಸ್ಟಿಕ್ಕರ್ಸ್ ನಿಮಗೆ ಸೂಟ್ ಆಗುತ್ತೆ ಅದನ್ನ ನೀವು ತಗೊಂಡು ಹೋಗ್ಬೋದು. ಇಲ್ಲಿ ನೋಡಿ ಎಷ್ಟು ಬ್ರ್ಯಾಂಡೆಡ್ ಬಿಂದಿಗಳಿವೆ ಅಂದರೆ ನಿಮ್ಗೆ ಗೊತ್ತಾಗ್ಬೋದು. ಈಗಾಗಲೇ ಅಂದಾಜು ಆಗ್ತಾ ಇರ್ಬೋದು ನಿಮಗೆ ಎಷ್ಟೆಲ್ಲ ವೆರೈಟಿ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ಅಂತ. ಜಸ್ಟ್ ಇಷ್ಟನ್ನೇ ಮಾತ್ರ ಅವರು ನಮಗೆ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇನ್ನು ಕೆಲವೊಂದು ವೆರೈಟಿಯಲ್ಲಿ, ಕೆಲವೊಂದು ಡಿಸೈನಲ್ಲಿ ಸ್ಟಿಕ್ಕರ್ಸ್ ಸಿಗುತ್ತೆ ನಿಮಗೆ. ನೀವು ಇಲ್ಲಿ ಬಂದು ನಿಮ್ಗೆ ಯಾವ ರೀತಿ ಸ್ಟಿಕ್ಕರ್ಸ್ ಸೂಟ್ ಆಗುತ್ತೆ ಅದನ್ನು ನೀವು ತಗೊಂಡು ಹೋಗ್ಬೋದು.
ಈ ಶಾಪ್ ಹೊರಗಡೆನೆ ನಿಮಗೆ ಮೆಹಂದಿ ಹಾಕೋರು ಆರ್ಟಿಸ್ಟ್ ಸಿಗ್ತಾರೆ ನಿಮಗೆ. ಇವರು ಬೇಗ ಅಂದರೆ 10 ನಿಮಿಷದಲ್ಲಿ 2 ಕೈಗೂ ಮೆಹಂದಿ ಹಾಕಿಬಿಡ್ತಾರಂತೆ. ಮುಂಚೆಲ್ಲ ನಾನು ನೋಡಿದ ಮಟ್ಟಿಗೆ ಮಾಲ್ ಹೊರಗಡೆ ಎಲ್ಲ ಕೂರ್ತಾ ಇದ್ರು. ಇವಾಗ ನಮಗೊಂದು ಖುಷಿ ಏನಂದರೆ ಕುಂದಾಪುರದಲ್ಲಿ ಅದು ನಮ್ಮ ಶ್ರೀದೇವಿ ಕಂಗನ್ ಸ್ಟೋರಲ್ಲಿ ಈ ರೀತಿ ಮೆಹಂದಿಯನ್ನು ಹಾಕ್ತಾ ಇದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ಬೇಗ ಸಮಯ ಕೂಡ ಉಳಿದು ಬಿಡುತ್ತೆ ನಮ್ಮದು. ಇಲ್ಲಿ ನೋಡಿ, ಈ ಆಲ್ಬಮಲ್ಲಿ ಎಷ್ಟಿದೆ ಅಲ್ಲ ನಿಮಗೆ, ಯಾವ ಡಿಸೈನನ್ನು ನೀವು ಸೆಲೆಕ್ಟ್ ಮಾಡ್ತೀರಾ ಮೆಹಂದಿದು ಅದೇ ಥರ ಇವರು ಹಾಕಿ ಕೊಡ್ತಾರೆ. ಕಾಲಿಗಿದೆ, ಬ್ರೈಡಲ್ ಮೆಹಂದಿ ಕೂಡ ಇದೆ. ಹಾಗೆ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಅಥವಾ ನೀವೇ ಯಾವುದಾದ್ರೂ ಒಂದು ಡಿಸೈನ್ ತೋರಿಸಿದ್ರು ಅವರು ಅದನ್ನು ಹಾಕಿ ಕೊಡ್ತಾರೆ. ನೋಡಿದ್ರಲ್ಲ, ಹಿಂದಿನ ವಿಡಿಯೋದಲ್ಲಿ ಶ್ರೀದೇವಿ ಸಿಲ್ವರ್ ತೋರಿಸಿದ್ವಿ ನಾವು. ಈಗ ಶ್ರೀದೇವಿ ಕಂಗನ್ ಸ್ಟೋರ್ ಇದು ಟೂರ್ ಮಾಡಿದ್ದೀವಿ. ಬಟ್ ಏನಂದರೆ ವೀಡಿಯೋದಲ್ಲಿ ಲಿಮಿಟೇಷನ್ಸ್, ಅಂದರೆ ಎಲ್ಲ ಐಟಮ್ಸ್ ನಮ್ಗೆ ತೋರ್ಸೋಕ್ಕಾಗಲ್ಲ. ನೀವಿಲ್ಲಿ ಬಂದಾಗ ನಿಮಗೆ ಫೀಲ್ ಆಗುತ್ತೆ ಆಯಿತಾ. ಎಲ್ಲ ಅಂದರೆ ಒಂದು ಫಂಕ್ಷನಿಗೆ ಬೇಕಾಗುವಂಥ ಎಲ್ಲ ಆ್ಯಕ್ಸಸರೀಸು ಮತ್ತು ಜ್ಯುವೆಲ್ರೀಸು ಇಲ್ಲಿ ಸಿಗುತ್ತೆ. ಸೊ ಖಂಡಿತ ನಿಮ್ಮ ಕುಂದಾಪುರಕ್ಕೆ ವಿಸಿಟ್ ಕೊಟ್ಟಾಗ ಇಲ್ಲಿ ಖಂಡಿತ ಭೇಟಿ ಕೊಡಿ. ಮತ್ತು ಇನ್ನೊಂದು, ಇವರದ್ದು ಬೇರೆ ಯಾವುದೇ ಶಾಖೆಗಳಿಲ್ಲ. ಅಂದರೆ ಕುಂದಾಪುರದಲ್ಲಿ ಸಿಟಿಯೊಳಗೆ ಈ ಸ್ಟೋರ್ ನಾವೀಗ ತೋರಿಸಿದ್ದು ಇದು ಸಹ ಅದೇ ಪ್ರೈಮ್ ಲೊಕೇಶನ್ನಲ್ಲೇ ಇದೆ. ನಿಮಗೆ ಕುಂದಾಪುರದ ಶಾಸ್ತ್ರಿ ಸರ್ಕಲ್ ಅಥವಾ ಶಾಸ್ತ್ರಿ ಪಾರ್ಕ್ ಅಂತ ಏನು ಹೇಳ್ತೀವಿ ಅಲ್ಲೇ ಇದೆ ಆಯಿತಾ. ಇದರ ಎದುರೇ ಅವರ ಸಿಲ್ವರ್ ಶಾಪ್ ಇರುವಂಥದ್ದು. ಸೊ ಹಾಗಾಗಿ ವಾಕೇಬಲ್, ಒಂದು ರೋಡ್ ಕ್ರಾಸ್ ಮಾಡಿದರೆ ಸಿಲ್ವರ್ ಶಾಪು. ಇದು ಬಿಟ್ಟರೆ ಅವರ ಫಸ್ಟ್ ಸ್ಟಾರ್ಟ್ ಮಾಡಿದ ಸ್ಟೋರ್ ಇದೆಯಲ್ಲ, ಅದು ಕುಂದಾಪುರದ ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಇದೆ. ಆವಾಗ ನಾನು ಹೇಳಿದೆಲ್ಲ ಮಾಸ್ತಿಕಟ್ಟೆ ಅಂತೇಳಿ, ಅಲ್ಲಿರುವಂಥದ್ದು. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ಶಾಖೆಗಳಿಲ್ಲ ಅಲ್ಲ ತ್ರಿಷಿಕಾ? ಮುಂಬೈ ಥಾನೆಯಲ್ಲಿ ಒಂದಿತ್ತು. ಮುಂಬೈ ಥಾನೆಯಲ್ಲಿ ಒಂದಿದೆ. ಮತ್ತು ಬಿಟ್ಟರೆ ಅಷ್ಟೇ ಸರ್, ಅಷ್ಟೇ. ಸೊ ಬೇರೆ ಯಾರು ನಾವು ಇವರ ಟೀಮ್ ಅವ್ರು ಅಂತೇಳಿ ನೀವೆಲ್ಲರೂ ಕ್ಲೈಮ್ ಮಾಡಿದರೆ ಸ್ಟ್ರೈಟಾಗಿ ಅಂದ್ಕೊಳ್ಳಿ ಇವರದ್ದಲ್ಲ ಅದು. ಹೌದು. ಆಮೇಲೆ ಇನ್ನೊಂದು, ಆವಾಗಲೇ ಹೇಳಿದ್ದೀವಿ, ಯಾಕಂದರೆ ಹಬ್ಬಗಳು ಬರ್ತಾಯಿದೆ, ಆಫರ್ಸ್ ಚೆನ್ನಾಗಿದೆ ಅಂತೇಳಿ. ಆಫರ್ ಬಗ್ಗೆನೂ ನಾನು ಒಂದು ಸಲ ಹೇಳಿಬಿಡ್ತೀನಿ. ಏನಂದರೆ, ನೀವು ಈ ಸ್ಟೋರಲ್ಲಿ ಏನೇ ಪರ್ಚೇಸ್ ಮಾಡಿ ಆಯಿತಾ, ಓವರಾಲ್ ಬಿಲ್ ಎಷ್ಟಾಗುತ್ತೆ ಅದರ 10% ಅಷ್ಟು ನಿಮಗೆ ಫ್ರೀ ಸಿಲ್ವರ್ ಜ್ಯುವೆಲ್ರಿನ ಕೊಡ್ತಾರೆ. ಸೊ ನೀವೊಂದು 5,000 10,000 ಪರ್ಚೇಸ್ ಮಾಡಿದ್ರೆ 1,000 ರೂಪಾಯಿದು ಫ್ರೀ ಜ್ಯುವೆಲ್ರಿ ಅಲ್ವಾ. ಸೊ ಅಲ್ಲಿ ಹೋಗಿ ಅದನ್ನು ರಿಡೀಮ್ ಮಾಡ್ಕೊಳ್ಬೋದು. 1,000 ರೂಪಾಯಿದಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 2,000 3,000 ಇದ್ದರೆ 1,000 ಡಿಸ್ಕೌಂಟ್ ಆಗುತ್ತೆ. ನೀವು ಡಿಫ್ರೆನ್ಸ್ ಅಮೌಂಟನ್ನು ಪೇ ಮಾಡಿದ್ರೆ ಆಯಿತು. ಮತ್ತು ನಂಗೆ ತುಂಬ ಖುಷಿಯಾಗಿದ್ದು ಇನ್ನೊಂದು ಏನಂದರೆ, ಇವರದ್ದು ಈ ದೇಸಿ ಗೋತಳಿಯ ಸಂರಕ್ಷಣೆಗಂತೇಳಿ ಒಂದಿಷ್ಟು ಆರ್ಗನೈಸೇಷನ್ ಇದೆ. ಸೊ ಅವರಿಗೆ ನೀವೀಗ ಏನಿಲ್ಲಿ ಬಿಲ್ಲಿಂಗ್ ಮಾಡ್ತೀರ ಅದು ಚಿಕ್ಕ ಒಂದು ಪರ್ಸೆಂಟೇಜ್ ಅಲ್ಲಿಗೆ ಹೋಗುತ್ತೆ. ಹೌದು. ಸೊ ಒಂದು ಪುಟ್ಟದಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ, ವಿಚ್ ಈಸ್ ಅ ನೋಬಲ್ ಕಾಸ್ ನನ್ನ ಪ್ರಕಾರ. ಯಾಕಂದರೆ ಈಗ ದೇಸಿ ತಳಿಗಳೆಲ್ಲ ನಶಿಸಿ ಹೋಗ್ತಾ ಇದೆ. ಸೊ ಅದನ್ನು ಸಂರಕ್ಷಿಸುವಂಥ ಒಂದು ದೊಡ್ಡ ಕಾರ್ಯ ಆಗಬೇಕು. ಅದನ್ನು ಕೆಲವರು ಮಾಡ್ತಾ ಇದ್ದಾರೆ. ಸೊ ಮಾಡುವವರಿಗೆ ಒಂದು ಸಪೋರ್ಟ್. ಹೌದು ಸರ್. ಅಲ್ಲ, ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇಲ್ಲಿ ಬರ್ತಿದ್ದಂಗೆ ಫಸ್ಟ್ ನಾನು ಒಳಗೆ ಬರ್ತಿದ್ದಂಗೆ ನೋಡಿದ್ದೆ ಅವರದ್ದು ಆ ಒಂದು ಗೋ ಸಂರಕ್ಷಣೆಗೆ ಅಂತೇಳಿ ಒಂದು ಚಿಕ್ಕ ಡೊನೇಷನ್ ಬಾಕ್ಸ್ ಇಟ್ಟಿದ್ರು. ಆಮೇಲೆ ಅದು ಆಪ್ಷನಲ್ ಆಯಿತು, ನೀವು ಬೇಕಿದ್ರೆ ಅದರಲ್ಲಿ ಹಾಕ್ಬೋದು. ಬಟ್ ನೀವು ಇಲ್ಲಿ ಏನೇ ಪರ್ಚೇಸ್ ಮಾಡೋದು ಅದೊಂದು ಚಿಕ್ಕ ಅಮೌಂಟ್ ಅಲ್ಲಿ ಹೋಗುತ್ತೆ. ಹೌದು. ಒಳ್ಳೆ ಜಾಬ್ ಸರ್. ಥ್ಯಾಂಕ್ ಯು ಸರ್. ಅದಕ್ಕೋಸ್ಕರ ಆದರೂ ನಾವು ಸಪೋರ್ಟ್ ಮಾಡ್ತೀವಿ ಖಂಡಿತವಾಗಿ. ಹಾಗೆ ನಿಮಗೆ ಇಲ್ಲಿ ಬಂದು ಫೀಲ್ ಮಾಡಿ ಆಯಿತಾ. ಅಂದರೆ ಏನು ಗೊತ್ತಾ, ವೀಡಿಯೋದಲ್ಲಿ ನೋಡ್ಬೇಕಾದ್ರೆ ಹೆಂಗೆ ಅನ್ಸುತ್ತೆ ಅಂದರೆ ಇಷ್ಟೇನ ಅನಿಸುತ್ತೆ. ಬಟ್ ಏನಂದರೆ ನೀವು ಇಲ್ಲಿ ಬಂದು ಅದನ್ನು ಆ ಆರ್ನಮೆಂಟ್ಸನ್ನು ಯಾವತ್ತೂ ನೀವು ಕೈಯಲ್ಲಿ ಹಿಡಿದು ಫೀಲ್ ಮಾಡಬೇಕು. ಆವಾಗಲೇ ನಿಮ್ಗೆ ಅದರ ಕ್ವಾಲಿಟಿ ಗೊತ್ತಾಗುವಂಥದ್ದು. ಆಮೇಲೆ ರೆಂಟಲ್ ಜ್ಯುವೆಲ್ರಿ ಒಂಥರ ಡಿಫ್ರೆಂಟ್ ಐಡಿಯಾ, ಅದು ಡಿಫ್ರೆಂಟ್ ಕಾನ್ಸೆಪ್ಟ್. ಅದು ಸಿಲ್ವರ್ ಜ್ಯುವೆಲ್ರಿನ ಅವ್ರು ರೆಂಟಿಗೆ ಕೊಡ್ತಾ ಇದ್ದಾರೆ. ಅಂದರೆ ಅವ್ರ ಹತ್ರನೇ ಕೇಳ್ಕೊಳ್ಳಿ ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಯಾವ ಥರ ಏನು ಎಷ್ಟಾಗುತ್ತೆ ರೆಂಟಲು. ಯಾಕಂದರೆ ಒಂದೊಂದಕ್ಕೆ ಅಂದರೆ ಡಿಪೆಂಡ್ಸ್ ಎಷ್ಟು ಆರ್ನಮೆಂಟ್ ನೀವು ತಗೊಂಡು ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಓವರಾಲ್ ಈ ಸ್ಟೋರ್ ಏನಿದೆ ಅದು ಸ್ಟೋರ್ ನಾವು ಟೂರ್ ಮಾಡಿದ್ವಿ, ಇದನ್ನು ಟೂರ್ ಮಾಡಿದ್ದೀವಿ. ಇನ್ನು ನಮ್ಮ ಕಡೆಯಿಂದ ಹಾರೈಸ್ತಾ ಇದ್ದೀವಿ ಒಳ್ಳೇದಾಗಲಿ ಅಂತೇಳಿ. ಸೊ ಥ್ಯಾಂಕ್ ಯು. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಜನರಿಗೂ, ಎಸ್ಪೆಷಲಿ ಮಹಿಳೆಯರಿಗಂತೂ ತುಂಬ ಯೂಸ್ ಆಗುತ್ತೆ ಇದು. ಥ್ಯಾಂಕ್ ಯು. ಹೌದು, ಡೆಫಿನೆಟ್ಲಿ ಅಲ್ವಾ. ಅಂದರೆ ಹಬ್ಬಗಳು ಬರ್ತಿದೆ ಅಂದರೆ ಖಂಡಿತ ಬನ್ನಿ, ವಿಸಿಟ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ತನಕ ಟೇಕ್ ಕೇರ್, ಬೈ, ಸಿ ಯು.